ನಾವಿವತ್ತು ರೋಡ್ ಸೈಡ್ ಮಸಾಲೆ ದೋಸೆ ಮತ್ತು 5 ಸ್ಟಾರ್ ಹೋಟೆಲ್ ಮಸಾಲೆ ದೋಸೆನ ಕಂಪೇರ್ ಮಾಡೋದಕ್ಕೆ ಹೋಗಿದ್ದೀವಿ. ಸೊ ಇವಳೇನು ದೋಸೆ ಆಗ್ತಾ ಇಲ್ಲ, ಅಣ್ಣ ಹಾಕ್ಕೊಡ್ತಿದ್ದಾರೆ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಇಲ್ಲಿ ಮೈಸೂರು ಮಸಾಲೆ ದೋಸೆ 60 ರೂಪಾಯಿ, ನಾರ್ಮಲ್ ಮಸಾಲೆ ದೋಸೆ 40 ರೂಪಾಯಿ. ಸೊ 5 ಸ್ಟಾರ್ ಹೋಟೆಲಲ್ಲಿ ಎಷ್ಟಿರುತ್ತೆ ಅಂತ ನೋಡೋಣ ಅಲ್ಲಿಗೆ ಹೋದಾಗ. ಇವಾಗ ಆಲ್ರೆಡಿ ತಿಂದಾಗಿದೆ, ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಇವಾಗ. ಟೇಸ್ಟ್ ಚೆನ್ನಾಗಿದೆ, ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ. ನಿಮಗೆ ಇಷ್ಟ ಆದರೆ ಬಂದು ಹೋಗ್ಬೋದು, ಇಷ್ಟ ಇಲ್ಲ ಅಂದರೆ ಬೇಡ, ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ತಿನ್ಬೋದು. ಸೊ ನಮಗೆ ಚೆನ್ನಾಗಿದೆ ಅಲ್ವಾ? ಸೊ ಈ ಥರ ಇದೆ, ಬೀಟ್ರೋಟ್ ಹಾಕಿರೋದ್ರಿಂದ ರೆಡ್ ಆಗಿ ಕಾಣಿಸ್ತಾ ಇದೆ. ಸೊ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ತಿನ್ಬಿಡಿ ಟೇಸ್ಟಿಗೆ. ಇಲ್ಲ ಸಖತ್ತಾಗಿದೆ. ಎರಡು ಥರದ ಚಟ್ನಿ ಕೊಟ್ಟಿದ್ದಾರೆ, ಒಂದು ಖಾರ ಚಟ್ನಿ, ಇನ್ನೊಂದು ತೆಂಗಿನಕಾಯಿ ಚಟ್ನಿ. ಸೊ ಎಲ್ಲಿ ಬರುತ್ತೆ ಅಂದರೆ MG ಫುಡ್ ಸ್ಟ್ರೀಟ್ ಇದೆಯಲ್ಲ, ಅದು 64ನೇ ಸ್ಟಾಲ್ ನಂಬರು. ಸೊ ಹಾಸನ್ನು ಇದೆ MG ಫುಡ್ ಸ್ಟ್ರೀಟ್. ತಿಂತಿದ್ದಾರಲ್ಲ MG ಫುಡ್ ಸ್ಟ್ರೀಟು. ಸೊ 64ನೇ ನಂಬರು ಆಯಿತಾ? ಇವಾಗ ಹೆಂಗೆ ಮಾಡಿದ್ರೆ ಅಲ್ಲೋ ದೊಡ್ಡ ಹೋಟೆಲಿಗೆ ಹೋಗ್ತೀವಿ. ಹಾಂ, ಇವಾಗ ನಾವು ಒಂದು 5 ಸ್ಟಾರ್ ಹೋಟೆಲ್ ಅಲ್ಲ, ನಾರ್ಮಲ್ ಹೋಟೆಲಿಗೆ ದೋಸೆ ತಿನ್ನೋದಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ರೇಟ್ ನೋಡ್ತಾ ಇರ್ಬೋದು. 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲ 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 70 ರೂಪಾಯಿಂದ ಸ್ಟಾರ್ಟ್ ಆಗೋದು ನೀರು ದೋಸೆ, 70 ರೂಪಾಯಿ ಪ್ಲೈನ್ ದೋಸೆ. ಸೊ ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಅಲ್ಲಿ 40 ರೂಪಾಯಿ ಇತ್ತು ಮಸಾಲೆ ದೋಸೆ, ಇಲ್ಲಿ 80 ರೂಪಾಯಿ ಇದೆ. ಸೊ ಎನ್ವೈರ್ಮೆಂಟ್ ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಮತ್ತು ಅರ್ಧ ದೋಸೆ ಮುಗ್ಸಾಗಿದೆ. ನಾವು ತಿಂದಾದ್ಮೇಲೆ ಟೇಸ್ಟ್ ಹೇಳೋದು. ಸೊ ಯಾವ ಹೋಟೆಲ್ ಅಂತ ಕೇಳಿದ್ರೆ ಪಾಲ್ಗುನಿ ರೆಸಿಡೆನ್ಸಿಗೆ ಬಂದಿದ್ದೀವಿ. ಸೊ ದೋಸೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪಂಜುರ್ಲಿ ಗ್ರ್ಯಾಂಡಾ? ಅದು ಓಕೆ, ಇಲ್ಲೇ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿಗೆ ಬಂದಿದ್ದೀವಿ ಪಂಜುರ್ಲಿ ಗ್ರ್ಯಾಂಡಿಗೆ. ಸೊ ದೋಸೆ ಕೂಡ ತುಂಬ ಚೆನ್ನಾಗಿತ್ತು. ಸೊ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಇಲ್ಲೇ ಬಂದು ಕೇಳ್ಕೊಬಿಡಿ, ಯಾವ್ಯಾವ ಲೊಕೇಶನಿಗೆ ಹಾಕಿರ್ತೀವಿ. ಬಟ್ ದೋಸೆ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿರಿ. ಸೊ ಅಲ್ಲಿ ತನಕ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.